ನಮಸ್ತೆ ಗೆಳೆಯರೆ, ಮತ್ತು ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾ ಬಂದ್ಬಿಟ್ಟು IMT ಬಗ್ಗೆ, ಅಂದರೆ ಮ್ಯಾನ್ಯುಯಲ್ ಗಾಡಿಗಳನ್ನ ಕ್ಲಚ್ ಆಟೋಮೆಟಿಕ್ ಮಾಡೋ ಬಗ್ಗೆ. ಓಕೆನಾ? ಸದ್ಯಕ್ಕೆ ಮಹದೇವಪುರ ಬ್ರಾಂಚಲ್ಲಿ ಮಾತ್ರ ಇದೆ. ವೆಹಿಕಲ್ ಪಿಕಪ್ ಡ್ರಾಪ್ ಬೇಕಾದರೂ ಮಾಡಿಕೊಡ್ತೀವಿ. ಬೆಂಗಳೂರಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಪಿಕಪ್ ಡ್ರಾಪ್ ಮಾಡಿಕೊಡ್ತೀವಿ, ಫಿಟ್ಟಿಂಗ್ ಮಾಡಿ ಕೊಡ್ತೀವಿ. ಓಕೆನಾ? ಇದು ಈ ವಿಡಿಯೋ ಏನಪ್ಪ ಅಂತಂದರೆ, ಏನೇನು ಐಟಮ್ ಫಿಟ್ ಮಾಡ್ತೀವಿ, ಪ್ಲಸ್ ಈ ಡಿವೈಸು ಎಷ್ಟು ಬಾಳಿಕೆ ಬರುತ್ತೆ, ಇದನ್ನು ಆಲ್ರೆಡಿ ಎಷ್ಟು ವರ್ಷದಿಂದ ಕಸ್ಟಮರ್ ಯೂಸ್ ಮಾಡಿದ್ದಾರೆ, ಅದು ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಫ್ರೀ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ, ತುಂಬ ಮಾಹಿತಿ ಸಿಗುತ್ತೆ, ಅಂದರೆ ತುಂಬ ಮಾಹಿತಿ ಸಿಗುತ್ತೆ ಈ ವಿಡಿಯೋದಲ್ಲಿ. ದಯವಿಟ್ಟು ಏನೇ ಅರ್ಜೆಂಟ್ ಇದ್ರೂ ಸ್ವಲ್ಪ ಫ್ರೀ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ನೋಡಿ, ಮೊದಲನೇದಾಗಿ ಬಂದ್ಬಿಟ್ಟು ಎಕ್ವಿಪ್ಮೆಂಟ್ಸ್ ತೋರಿಸ್ತೀನಿ. ನೋಡಿ, ಇಷ್ಟೇ ಎಕ್ವಿಪ್ಮೆಂಟ್ ಬರೋದು. ಒಂದು ಸೆಟ್ಟಿಂಗ್ ಮಾಡುವಂಥ ACPS ಇಲ್ಲಿ ನೋಡ್ಬೋದು, ಆಟೋಮೆಟಿಕ್ ಏನು ಹೇಳಿ, ಆಟೋ ಕಂಟ್ರೋಲರ್ ಬೋರ್ಡ್, ಅಂದರೆ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತಿದ್ದು. ನಾವೇನು ಸೆಟ್ಟಿಂಗ್ ಮಾಡಿಬಿಟ್ಟಿರ್ತೀವಿ ಅದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತಿದ್ದು. ಹಂಗಾಗಿ ಇದು ಬಂದ್ಬಿಟ್ಟು ಸೆಟ್ಟಿಂಗ್ ಮಾಡುವಂಥದ್ದು ಯಾವ ಥರ ಅಂತ. ಇದು ಕಂಟ್ರೋಲ್ ಬೋರ್ಡು. ಇದು ಬಂದ್ಬಿಟ್ಟು ಮೋಟಾರು. ಇದರೊಳಗಡೆ ವೈಫರ್ ಮೋಟರ್ ಥರ ಮೋಟಾರ್ ಇರುತ್ತೆ. ಈ ಕೇಬಲ್ ಮುಖಾಂತರ ನೋಡಿ, ಇಲ್ಲಿ ಕ್ಲಚ್ ಪೆಡಲ್ನ, ಈ ಕ್ಲಚ್ ಪೆಡಲ್ಗೆ ಇದು ಕ್ಲ್ಯಾಂಪ್ ಹಾಕಿರ್ತೀವಿ. ಕ್ಲಚ್ ಎಳೆಯುತ್ತೆ ಬಿಡುತ್ತೆ, ಇಷ್ಟೇ ಕೆಲಸ. ಆಮೇಲೆ ಇದೊಂದು ಸೆನ್ಸರ್ ಹಾಕಿರ್ತೀವಿ. ಇದು ಗೇರ್ ಲಿವರ್ಗೆ ಸೆನ್ಸರ್ ಹಾಕಿರ್ತೀವಿ, ಟೇಪು. ಇದು ಟಚ್ ಮಾಡಿದ್ರೆ ಸಾಕು, ಕ್ಲಚ್ ಅಪ್ಲೈ ಆಗುತ್ತೆ. ಆಮೇಲೆ ಇದು ಬಂದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಆಮೇಲೆ ಪವರ್ ಏನಾದ್ರು ಓವರ್ ಲೋಡ್ ಆಯಿತು ಅಂದರೆ ಫ್ಯೂಸ್ ಹೋಗುತ್ತೆ. ಯಾವುದೇ ಥರ ಫೈರ್ ಅಂಟ್ಕೊಳ್ಳೋದು, ಬೆಂಕಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೇಫ್ಟಿಗೆ ಫ್ಯೂಸು. ಆಮೇಲೆ ಇದು ಸಾಕೆಟು ಮಿಷನ್ಗೆ, ಇಲ್ಲಿ ಕನೆಕ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಪ್ಲಸ್ ಒಂದು, ಇದು ಮೈನಸ್ ಬ್ಯಾಟ್ರಿಗೆ, ಇನ್ನೊಂದು ರೆಡ್ ವೈರು ಇಲ್ಲಿದೆ ನೋಡಿ. ಈ ರೆಡ್ ವೈರ್ ಬಂದ್ಬಿಟ್ಟು ಬ್ಯಾಟ್ರಿಗೆ ಹೋಗುತ್ತೆ. ಇದಿಷ್ಟೇ ವೈರಿಂಗ್ ಬರೋದು, ಬೇರೆ ಇನ್ನೇನು ಬರಲ್ಲ. ಇದಿಷ್ಟೇ ಎಕ್ವಿಪ್ಮೆಂಟು ನಿಮ್ಮ ಗಾಡೀಲಿ ಆ್ಯಡ್ ಆಗೋದು. ಕಂಪ್ನಿಯಿಂದ ಬಂದಿರೋಂಥ ಒರಿಜಿನಲ್ಲು OEMದು ಏನು ನಾವು ಡಿಸ್ಮೆಂಟಲ್ ಮಾಡಲ್ಲ. ಓಕೆನಾ? ಇದು ಬಂದ್ಬಿಟ್ಟು ಇಷ್ಟೇ ಎಕ್ವಿಪ್ಮೆಂಟ್ ಆ್ಯಡ್ ಮಾಡೋದು. ಎಲ್ಲ ಗಾಡಿಗೂ ಒಂದೇ ಪ್ರೈಸ್ ಇರುತ್ತೆ, 60,000 ರೂಪಾಯಿ ಪ್ರೈಸು. 1 ಇಯರ್ ವಾರಂಟಿ ಜೊತೆ ಬರುತ್ತೆ. ಕಿಟ್ ಲೈಫ್ ಬಂದ್ಬಿಟ್ಟು ಮೋರ್ ದೆನ್ 10 ರಿಂದ 15 ವರ್ಷ ಬಾಳಿಕೆ ಬರುತ್ತೆ. ಇದನ್ನು ಆಲ್ರೆಡಿ 13 ರಿಂದ 14 ವರ್ಷ ಯೂಸ್ ಮಾಡಿರುವಂಥ ಕಸ್ಟಮರ್ ಕೂಡ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತಾರೆ. ನೀವು ಅದನ್ನು ಕೂಡ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ ಎಕ್ವಿಪ್ಮೆಂಟ್ಸು ಆ್ಯಡ್ ಆಗೋದು. ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಂದ್ರೂ ನಾನು ಇಲ್ಲಿ ತೋರಿಸ್ತಿರುವಂಥ ನಂಬರ್ಗೆ, ಮಧ್ಯದಲ್ಲಿ ವಿಡಿಯೋ ಮಧ್ಯದಲ್ಲಿ ಬೇರೆ ಬೇರೆ ನಂಬರ್ ಬರುತ್ತೆ. ಇನ್ನೊಂದು ಹಳೆ ನಂಬರ್, ಅದಕ್ಕೇನು ಕಾಂಟ್ಯಾಕ್ಟ್ ಮಾಡೋಕೆ ಹೋಗಬೇಡಿ. ಈ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಯವಿಟ್ಟು ಫ್ರೀ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ, ನಿಮಗೆ ತುಂಬ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಮಸ್ತೆ ಗೆಳೆಯರೆ, ಮತ್ತು ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ಬಲೇರೋ ನಿಯೋದಿದು. ಓಕೆನಾ? ನಾನು ಆವಾಗಲೇ ವಿಡಿಯೋ ತೋರಿಸಿದ್ನಲ್ಲ, ಆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇದು ಶಾರ್ಟ್ಸ್ಗಾಗಿ ಬೇರೆ ವಿಡಿಯೋ ಮಾಡ್ತೀನಿ, ಮತ್ತು ಫುಲ್ ಕಂಟಿನ್ಯೂ ವಿಡಿಯೋ ಇನ್ನೊಂದು ವಿಡಿಯೋ ಇರುತ್ತೆ, ಅದು ಕೂಡ ನೀವು ನೋಡ್ಬೋದು. ಅಂದರೆ ಈ ಗಾಡಿಯಲ್ಲಿ ಮೊದಲು ಯಾವ ಡಿವೈಸ್ ಇತ್ತು, ಏನು ಪ್ರಾಬ್ಲಮ್ ಆಗ್ತಿತ್ತು, ಇವಾಗ ನಾವು ಹಾಕಿರೋ IMT ಯಾವ ಥರ ಕೆಲಸ ಮಾಡ್ತಾಯಿದೆ, ಮೊದಲು ಆಟೋಮೆಟಿಕ್ IMT ಯಾವ ಥರ ಕೆಲಸ ಮಾಡ್ತಿತ್ತು, ಕಸ್ಟಮರ್ ಫೀಲಿಂಗ್ ಏನು, ಅದೆಲ್ಲನೂ ಕೂಡ ಫುಲ್ ವಿಡಿಯೋದಲ್ಲಿರುತ್ತೆ. ಇದು ಶಾರ್ಟ್ಸ್. ಇದು ನೋಡಿ, ಇದು ಬಂದ್ಬಿಟ್ಟು ಬಲೇರೋ ನಿಯೋ ಗಾಡಿ ಬಂದ್ಬಿಟ್ಟು ಬಲೇರೋ ನಿಯೋ ಗಾಡಿ. ಇದಕ್ಕೂ ಕೂಡ ಆಟೋಮೆಟಿಕ್ ಕ್ಲಚ್ ಮಾಡಿಕೊಟ್ಟಿದ್ದೀನಿ. ಎಷ್ಟು ಫಸ್ಟ್ ಕ್ಲಾಸಾಗಿ ಡಿವೈಸ್ ಫಿಟ್ಟಿಂಗ್ ಬರುತ್ತೆ ಅಂತ ನೀವು ನೋಡ್ಬೋದು. ಗಾಡಿಯಲ್ಲಿ ವೆಹಿಕಲಲ್ಲಿ ಏನೂ ಆಲ್ಟ್ರೇಷನ್ ಮಾಡೋದಿಲ್ಲ. ನಾವು ವೆಹಿಕಲಲ್ಲಿ ಏನೂ ಆಲ್ಟ್ರೇಷನ್ ಮಾಡಲ್ಲ, ಬೇರೆ ಸಿಂಪಲಾಗಿ ಕೆಲಸ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು. ಓಕೆ, ಬರೀ ನಾವು ಕ್ಲಚ್ಗೆ ಮಾತ್ರ, ಕ್ಲಚ್ ಪೆಡಲ್ಗೆ ಮಾತ್ರ ಕನೆಕ್ಷನ್ ಕೊಟ್ಟಿರ್ತೀವಿ. ಆಮೇಲೆ ಕೆಳಗಡೆ ಒಂದು ಡಿವೈಸ್ ಇರುತ್ತೆ, ಮೋಟ್ರ್ ಇರುತ್ತೆ, ಅಷ್ಟೇ. ಆಮೇಲೆ ಇಲ್ಲೊಂದು ಸೆನ್ಸರ್ ಹಾಕಿರ್ತೀವಿ, ನೋಡ್ಬೋದು ಇಲ್ಲಿ ಈ ಥರ ಇರುತ್ತೆ. ಓಕೆನಾ? ಈ ಥರ ಸಿಂಪಲ್ ಆಗಿರುತ್ತೆ. ನಿಮ್ಮ ಗಾಡಿಗೂ ಅಷ್ಟೇ IMT ಮಾಡಿಸ್ಕೊಳ್ಳಿ, ನೆಮ್ಮದಿಯಾಗಿ ಗಾಡಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಮ್ಯಾನ್ಯುಯಲ್ ಗಾಡಿ ಇರಲಿ, ಹಳೇದಿರಲಿ ಹೊಸದಿರಲಿ, ಎಲ್ಲ ಗಾಡಿಗೂ ಕೂಡ ನಾನು ಮಾಡಿಕೊಡ್ತೀನಿ. ನೀವು ನೆಮ್ಮದಿಯಾಗಿ ಗಾಡಿ ಓಡಿಸ್ಬೋದು. ಪೆಟ್ರೋಲ್ ಇರಲಿ, ಡೀಸೆಲ್ ಇರಲಿ, CNG ಇರಲಿ, ಹಳೆ ಗಾಡಿ ಇರಲಿ, ಹೊಸ ಗಾಡಿ ಇರಲಿ, ಚಿಕ್ಕ ಗಾಡಿ ಇರಲಿ, ದೊಡ್ಡ ಗಾಡಿ ಇರಲಿ, ಗೂಡ್ಸ್ ಗಾಡಿ ಇರಲಿ, ಪ್ಯಾಸೆಂಜರ್ ಗಾಡಿ ಇರಲಿ, ಟೆಂಪೋ ಟ್ರಾವೆಲರ್ ಇರಲಿ, ಬಸ್ ಇರಲಿ, ಲಾರಿ ಇರಲಿ, ಎಲ್ಲ ಗಾಡಿಗೂ ಕೂಡ ಕ್ಲಚ್ನ ಆಟೋಮೆಟಿಕ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕ್ಲಚ್ ಪೆಡಲ್ ಮಾತ್ರ ಆಟೋಮೆಟಿಕ್ ಆಗಿರುತ್ತೆ. ಗೇರು ನೀವು ಹಾಕ್ಲೇಬೇಕು, ಯಾವ ಟೈಮ್ಗೆ ಯಾವ ಗೇರ್ ಬೇಕೋ ಆ ಗೇರ್ ನೀವು ಹಾಕ್ಕೊಳ್ಳೇಬೇಕು. ಕ್ಲಚ್ ಮಾತ್ರ ನಾವು ಆಟೋಮೆಟಿಕ್ ಮಾಡೋದು. ಓಕೆನಾ? ಹಾಗಾಗಿ ಬೈ ಚಾನ್ಸ್ ನಿಮಗೆ ಗಾಡಿ ಸರ್ವಿಸಿಗೆ ಬಿಡ್ತಾ ಇದ್ದೀರಾ, ಯಾರೋ ಹೊಸಬರು ಕೊಡ್ತಾ ಇದ್ದೀರಾ, ಡ್ರೈವರ್ ಕೊಡ್ತಾ ಇದ್ದೀರಾ, ಫ್ರೆಂಡ್ಸಿಗೆ ಕೊಡ್ತಾ ಇದ್ದೀರಾ ಅಂದರೆ ಒಂದೇ ಒಂದು ಸ್ವಿಚ್ ಆಫ್ ಮಾಡಿದ್ರೆ ಸಾಕು, ಮತ್ತು ಕ್ಲಚ್ ಪೆಡಲ್ನ ಕಾಲಲ್ಲೇ ಒತ್ತುಬಿಟ್ಟು ನೀವು ಗೇರ್ ಹಾಕ್ಕೋಬೇಕು. ಆ ಥರ ಆಪ್ಷನ್ ಇದೆ. ಆಮೇಲೆ ಮುಂದಿನ ದಿನದಲ್ಲಿ ನೀವು ವೆಹಿಕಲ್ ಚೇಂಜ್ ಮಾಡಿದ್ರೆ ಆರಾಮಾಗಿ ಬೇರೆ ಗಾಡಿ ಕೂಡ ಬಿಚ್ಚಿ ಹಾಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇದೇ ಗಾಡಿದು ಫುಲ್ ವಿಡಿಯೋ ಇರುತ್ತೆ, ಅದರಲ್ಲಿ ಕೂಡ ನೀವು ನೋಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ಇದ್ದೀನಿ. ವೆಹಿಕಲಲ್ಲಿ ಏನು ಮಾಡಿಫಿಕೇಷನ್ ಆಗಲ್ಲ, ವಾರಂಟಿಗೆ ಮತ್ತೊಂದಕ್ಕೆ ಏನೂ ಸಮಸ್ಯೆ ಇಲ್ಲ, ಮೈಲೇಜ್ ಡ್ರಾಪ್ ಆಗೋದಿಲ್ಲ. ಇದೆಲ್ಲ ಕ್ವಶನ್ಗಳಿಗೂ ಇದೇ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ತಾಳ್ಮೆಯಿಂದ ಪ್ರಶಾಂತವಾಗಿ 2 ರಿಂದ 3-4 ಸಾರಿ ವಿಡಿಯೋ ನೋಡಿ, ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ.
ನಾವು ಕ್ಲಚ್ ಪೆಡಲ್ ಮಾತ್ರ ಆಟೋಮೆಟಿಕ್ ಮಾಡ್ತೀವಿ. ಯಾವ್ಯಾವ ಟೈಮ್ಗೆ ಯಾವ ಗೇರ್ ಬೇಕೋ ಆ ಗೇರ್ ನೀವು ಹಾಕ್ಕೊಳ್ಳೇಬೇಕು. ಡಿವೈಸ್ ಬಂದುಬಿಟ್ಟು ವೆರಿ ಸಿಂಪಲ್ ಆಗಿರುತ್ತೆ. ವೆಹಿಕಲಲ್ಲಿ ಏನೂ ಮಾಡಿಫಿಕೇಶನ್ ನಾವು ಮಾಡೋದಿಲ್ಲ. ಬರೀ ಕ್ಲಚ್ ಪೆಡಲ್ಗೆ ಮಾತ್ರ ಇಲ್ಲಿ ಕನೆಕ್ಷನ್ ಕೊಟ್ಟಿರ್ತೀವಿ ಅಷ್ಟೇ. ಆಮೇಲೆ ಬ್ಯಾಟ್ರಿಗೆ 2 ವೈರ್ ಹೋಗಿರುತ್ತೆ. ಗೇರ್ ಲಿವರ್ಗೆ ಒಂದು ಸೆನ್ಸರ್ ಬಂದಿರುತ್ತೆ. ಸೀಟ್ ಕೆಳಗಡೆ ಈ ಥರ ಸೆಟ್ಟಿಂಗ್ ಮಾಡೋ ಬಾಕ್ಸು ಮತ್ತು ಒಂದು ಮೋಟರ್ ಡಿವೈಸ್ ಬರುತ್ತೆ ಅಷ್ಟೇ. 1 ಇಯರ್ ವಾರಂಟಿ ಜೊತೆ ಬರುತ್ತೆ. ಕಿಟ್ಟು ಮೋರ್ ದೆನ್ 10 ಇಯರ್ಸ್ ನಿಮಗೆ ಲೈಫ್ ಬರುತ್ತೆ. ಈ ಗಾಡೀಲಿ ಮೊದಲು ಯಾವ ಕಿಟ್ ಇತ್ತು, ಆಟೋಮೆಟಿಕ್ ಕಿಟ್ಟು, ಆಮೇಲೆ ಕಸ್ಟಮರು ಅದರಲ್ಲಿ ಏನು ಸಫರ್ ಆಗಿದ್ರೆ ಏನು ಅಂತ ಫುಲ್ ವೀಡಿಯೋದಲ್ಲಿ ನೋಡಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸ್ಕ್ರೀನ್ ಮೇಲೆ ತೋರಿಸಿರುವಂಥ ನಂಬರ್ಗೆ ಬರೀ ವಾಟ್ಸಪ್ ಚಾಟ್ ಮಾತ್ರ ಮಾಡಿ. ವಾಟ್ಸಪ್ ಕಾಲು ಮತ್ತು ರೆಗ್ಯುಲರ್ ಕಾಲ್ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಮಧು ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ಮಹೇಂದ್ರ ಬೊಲೆರೋ ನಿಯೋ ಅಂತ ಬಂದಿದೆಯಲ್ಲ ಆ ಗಾಡಿದ್ದು. ಏನಪ್ಪ ಡೀಟೇಲ್ಸ್ ಅಂತಂದರೆ, ಕಸ್ಟಮರ್ಗಳು ಸುಮಾರು ಜನ ಕೇಳ್ತಿರ್ತಾರೆ. ಪ್ರೈಸ್ ಕೇಳಿದ ತಕ್ಷಣ ಓ ಅಷ್ಟೊಂದಾ, ಯಾಕೆ, ಏನಕ್ಕೆ ಅಂತ. ಆಮೇಲೆ ತುಂಬ ಜನ ಬಂದು ಕಾಮೆಂಟ್ಗಳು ಕೂಡ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಒಂದು ಮೆಸೇಜ್ ಏನು ಅಂತಂದರೆ, ಈ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ, ಹೋಗಿ ತಗಲಾಕೊಂಡಾಗಲೇ ಗೊತ್ತಾಗೋರು ಅದ್ರ ಉರಿ ಏನು ಅಂತ. ಹಂಗೆ ನಿಮ್ಗೆ ಇನ್ನೂ ತಗಲಾಕೊಂಡಿಲ್ವಲ್ಲ, ಅದು ಬೇರೆ ಭಾಷೆ ಇದೆ, ಬಟ್ ವಿಡಿಯೋದಲ್ಲಿ ಹೇಳ್ಬಾರ್ದು ಅಂತ ಹೈಡ್ ಮಾಡ್ತಾಯಿದ್ದೀನಿ. ಹಂಗೆ ನಿಮಗೆ ತಗಲಾಕೊಂಡಿಲ್ವಲ್ಲ, ಅದಕ್ಕೆ ಬಂದಿಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಓಕೆನಾ? ಅದೇನು ಭಾಷೆ ಅನ್ನೋದು ಏನಾರು ಬೇಕು ಅಂದರೆ ಡೈರೆಕ್ಟಾಗಿ ನನ್ನ ನಂಬರ್ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ಅದೇನು ಕೋಡ್ ವರ್ಡ್ ಅಂತ ಅದು ಕೂಡ ಹೇಳ್ತೀನಿ ನಿಮ್ಗೆ. ಓಕೆನಾ? ಮ್ಯಾಟ್ರಿಗೆ ಬರ್ತೀನಿ. ಏನಕ್ಕೆ ಈ ವಿಷಯ ಸ್ಟಾರ್ಟ್ ಮಾಡಿದೆ ಅಂದರೆ, ನೋಡಿ, ಇದೊಂದು ವೆಹಿಕಲ್ಲು. ಈ ಕಸ್ಟಮರ್ ಆಲ್ರೆಡಿ ನಾವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ವಿ ಆ ಕಿಟ್ನ ಯೂಸ್ ಮಾಡಿ ಅದ್ರ ಫೀಲ್ ಕೂಡ ಮಾಡಿದ್ದಾರೆ ಇವರು. ಎಷ್ಟು ಚೆನ್ನಾಗಿದೆ ಏನು ಎಲ್ಲನೂ ಅವ್ರಿಗೆ ಗೊತ್ತು. ಆಮೇಲೆ ಇವರಿಗೆ ಲೆಫ್ಟ್ ಸೈಡ್ ಲೆಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಕ್ಲಚ್ ಅಪ್ಲೈ ಮಾಡೋಕ್ಕೆ ಇದಕ್ಕೆಲ್ಲ ಕಷ್ಟ ಇದೆ. ಹಂಗಾಗಿ ಹಳೆಯದು ಡಿವೈಸ್ ಯೂಸ್ ಮಾಡಿ ನಂತರ ದಿನಗಳಲ್ಲಿ ಈ ಬೊಲೆರೋ ನಿಯೋ ಗಾಡಿಗೆ ಬರ್ತಾರೆ. ಅಂದರೆ ಅಪ್ಗ್ರೇಡ್ ಆಗ್ತಾರೆ, ಗಾಡಿ ಚೇಂಜ್ ಮಾಡ್ತಾರೆ. ಆವಾಗ ಹಳೆ ಗಾಡೀಲಿ ಇದ್ದವರು ಯಾರೋ ರಿಲೇಷನ್ ಫ್ರೆಂಡ್ ಯಾರೋ ಆ ಫೆಸಿಲಿಟಿ ಎಲ್ಲ ನೋಡಿ ಆ ಡಿವೈಸ್ ಸಮೇತ ಗಾಡಿ ತೊಗೊಳ್ತಾರೆ ಅವ್ರು, ನಮಗೆ ಇರಲಿ ಬಿಡಿ ಅಂತ. ಮತ್ತು ಇವ್ರು ಹೊಸ ಗಾಡಿ ತೊಗೊಂಡಾಗ ಇವ್ರಿಗೆ ಬೇಕಲ್ಲ, ಯಾಕಂದರೆ ಲೆಫ್ಟ್ ಸೈಡ್ ಕಾಲು ಅಷ್ಟೊಂದು ಕೆಲಸ ಮಾಡಲ್ವಲ್ಲ, ಹಂಗೆ ಬೇಕು ಅಂದಾಗ ಇವ್ರೇನು ಮಾಡ್ತಾರೆ, ಮತ್ತು ಸಿಟಿ ಕ್ಲಚ್ಗೆ ಅಂತಲೇ ಅಂದರೆ ಇದೇ ಬ್ರ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿರುವಂಥ ಒಬ್ಬ ಹುಡುಗ ಏನು ಮಾಡ್ತಾನೆ ಇವ್ರಿಗೆ, ಸರ್ ಇದಕ್ಕಿಂತ ಬೇರೆ ಇನ್ನೊಂದು ಬಂದಿದೆ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇವರು ಪಾಪ ಸರ್ವಿಸ್ ತೊಗೊಂಡಿರ್ತಾರೆ, ಪರಿಚಯ ಆಗಿರ್ತದೆ, ನಂಬಿಕೆ ಇರ್ತದಲ್ಲ, ಹಂಗಾಗಿ ಇವ್ರೇನು ಮಾಡ್ತಾರೆ, ಬೇರೆ ಬ್ರ್ಯಾಂಡ್ ಕಿಟ್ನ ಹಾಕಿಸ್ಕೊಳ್ತಾರೆ. ಆ ಬ್ರ್ಯಾಂಡ್ ಹೆಸರು ಪ್ಲಸ್ ಎಲ್ಲ ಹಾಕಿಸಿದ್ರು ಅವೆಲ್ಲ ಏನು ಹೇಳೋದಿಲ್ಲ ನಾನು. ಬರೀ ಡೀಟೇಲ್ಸ್ ಮಾತ್ರ ನಿಮಗೆ ತೋರಿಸ್ತೀನಿ. ಕಸ್ಟಮರ್ ಫೇಸ್ ಕೂಡ ರಿವೀಲ್ ಮಾಡೋದಿಲ್ಲ, ಬ್ಯಾಕ್ ಎಂಡಲ್ಲಿ ಮಾತಾಡ್ತಾರೆ, ವಾಯ್ಸ್ ಮಾತ್ರ ನೀವು ಕೇಳಿಸ್ಕೋಬೋದು ಅವ್ರ ಫೀಲಿಂಗ್ ಏನಿದೆ ಅನ್ನೋದು. ಹಂಗಾಗಿ ಯಾವುದೋ ಒಂದು ವಿಷಯ ನೋಡ್ಬೇಕಾರೆ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ. ಆನ್ಲೈನಲ್ಲಿ ಅಷ್ಟೇ ಸಿಗ್ತಾಯಿದೆ. ಯಾರೋ ನಮ್ಮ ಮನೆ ಹತ್ರ ಬಂದು ಫಿಟ್ ಮಾಡಿ ಹೋಗ್ತಾರೆ ಅಂದರೆ ಮತ್ತೆ ಸರ್ವಿಸ್ ಕೊಡೋಕ್ಕೂ ನಿಮ್ಮ ಮನೆ ಹತ್ರಕ್ಕೆ ಅವ್ನು ಬರೋಲ್ಲ, ಅವ್ನ ಮನೆ ಹತ್ರಕ್ಕೆ ನೀವೇ ಹುಡ್ಕೊಂಡು ಹೋಗ್ಬೇಕಾಯ್ತದೆ. ಇದನ್ನು ನೆನ್ಪಿಟ್ಕೋಬೇಕು ನೀವು. ಇದ್ರ ಬಗ್ಗೆ ಕೂಡ ಕಸ್ಟಮರ್ ಹತ್ರ ಮಾತಾಡಿಸ್ತೀನಿ. ನೋಡಿ, ಈ ಗಾಡೀಲಿ ಹಾಕಿದ್ದಾರೆ, ಈ ಥರ ಡಿವೈಸ್ ಕೂಡ ಇದೆ. ಈ ಥರ ಡಿವೈಸ್ ಇದೆ ನೋಡಿ, ಈ ಥರ ಎಲ್ಲ ಇದೆ. ಓಕೆನಾ? ಹಿಂಗೆಲ್ಲ ಇದೆ. ನಾನು ಈ ಡಿವೈಸ್ನೆಲ್ಲ ತೆಗೆದು ನಾನು ಯಾವ್ದು ಮಾಡ್ತಾ ಇದ್ದೀನಲ್ಲ ಬ್ರ್ಯಾಂಡು ಅದನ್ನು ಮಾಡ್ಕೊಡ್ತಾ ಇದ್ದೀನಿ ವಿತ್ ಗ್ಯಾರಂಟೆಡು. ಇವ್ರು ನೋಡಿ ಆಲ್ರೆಡಿ ಇದಕ್ಕೂ ಏನು ಕಡಿಮೆ ಏನಿಲ್ಲ, 54,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ಆದರೂ ಇವ್ರಿಗೆ ಮೊದಲು ಪ್ರೀವಿಯಸ್ ಯೂಸ್ ಮಾಡ್ತಿರಲ್ಲ ಆ ಫೀಲಿಂಗ್ ಇದರಲ್ಲಿಲ್ಲ. ಹೊಸ ಗಾಡಿ ಪ್ಲಸ್ ದೊಡ್ಡ ಗಾಡಿ ಆಗಿದ್ರು. ಹಂಗಾಗಿ ಕಸ್ಟಮರ್ ನೆನ್ನೆ ರಾತ್ರಿ ತಾನೇ ಕೇಳಿದ್ರು, ಬಂದು ಇವಾಗ ಮತ್ತೆ ನಮ್ಮ ಕಿಟ್ನ ಫಿಟ್ ಮಾಡಿಸ್ತಾ ಇದ್ದಾರೆ. ಇದಷ್ಟು ದುಡ್ಡು ಇವರಿಗೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಏನಕ್ಕೆ? ಯಾರೋ ಒಬ್ಬ ಗೊತ್ತಿರೋನು ಚೆನ್ನಾಗಿದೆ ಬಂದಿದೆ ನೋಡಿ ತೊಗೊಳ್ಳಿ ಅಂತ ಹೇಳಿದ ತಕ್ಷಣ ಪಾಪ ಅವ್ರನ್ನ ನಂಬಿ ಕಸ್ಟಮರ್ ದುಡ್ಡು ಹಾಕ್ಬಿಟ್ರು. ಬಟ್ ಅದು ರಿಸಲ್ಟ್ ಇದಿಲ್ಲ, ಅವನು ಇಲ್ಲ, ಪ್ಲಸ್ ಇದು ಯಾರು ಫಿಟ್ ಮಾಡಿ ಕೊಟ್ಟವನಲ್ಲ ಅವನು ಕೂಡ ಸರ್ವಿಸ್ ಕೊಡೋಕ್ಕೆ ಇಲ್ಲ. ಇವಾಗ ತಿಂಗಳಂಗಟ್ಲೆ ಸಿಗಲ್ವಂತೆ, ಅವನು ಫೋನ್ ಸ್ವಿಚ್ ಆಫ್ ಅಂತೆ. ಈ ಥರ ಎಲ್ಲ ಸಮಸ್ಯೆಯಲ್ಲಿ ಕಸ್ಟಮರ್ ಇದ್ದಾರೆ. ಇದನ್ನೆಲ್ಲ ಕೇಳಿ ನಮಗೆ ಪಾಪ ಬೇಜಾರಾಗೋಯ್ತು. ಯಾಕೆಂದರೆ ಚೆನ್ನಾಗಿದ್ದವ್ರಿಗೆ ಈ ಥರ ಆಗಿದ್ರೆ ಬಿಡ್ರಿ, ಆಫ್ ಮಾಡ್ಕೊಂಡು ಬೇಕಾದ್ರೆ ಓಡ್ಸೋಣ ಏನೋ ಒಂದು ಮಾಡೋಣ ಅನ್ಬೋದು. ಅವ್ರಿಗೆ ಆಲ್ರೆಡಿ ಪಾಪ ಲೆಫ್ಟ್ ಸೈಡ್ ಕಾಲು ಆಗಲ್ಲ, ತುಳಿಯೋಕ್ಕೆಲ್ಲ ಕ್ಲಚ್ಚು. ಅವ್ರಿಗೇನೆ ಈ ಥರ ಮೋಸ ಆಗೋಗ್ಬಿಟ್ಟಿದೆ. ಈ ವಿಷಯ ಕೂಡ ನಿಮಗೂ ಮುಟ್ಸೋಣ. ನೀವು ಕೇರ್ಫುಲ್ ಆಗಿರಬೇಕು. ಎಂಥ ಜಾಗದಲ್ಲಿ ಫಿಟ್ ಮಾಡಬೇಕು ಅನ್ನೋದನ್ನು ಸೆಲೆಕ್ಷನ್ ನಿಮ್ಮ ಕೈಲಿದೆ ಅನ್ನೋದನ್ನು ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ಯಾರೋ ಸೇಟು ಅವನೇ, ಯಾರೋ ನಮ್ಮ ಮಾವ ಅವನೇ, ನಮ್ಗೆ ಗೊತ್ತಿರೋನವನೇ ಅಂತ ಹಾಕಿಸ್ಕೊಂಡ್ರೆ ಸೇಟು ಇವತ್ತಲ್ಲ ನಾಳೆ ಊರಿಗೆ ಹೋಗೋದವನು, ಇಲ್ಲಿರಲ್ಲ ತಿಳ್ಕೊಳ್ಳಿ. ಯಾಕೆ ಹೇಳಿ? 4 ಕಾಸು ಆದ ತಕ್ಷಣನೋ ಅವ್ರ ಮಕ್ಕಳಿಗೆ ಓದ್ಸಕ್ಕಂತನೋ ತಂದೆ ತಾಯಿಗೆ ವಯಸ್ಸಾಯ್ತು ಅಂತನೋ ಅಥವಾ ಹೆಂಡತಿ ಒತ್ತಾಯ್ಕೋ ಏನೋ ಒಂದು ಮಾಡಿ ಊರ ಕಡೆಗೆ ಹೋಯ್ತಾನೆ ಟೆಂಟ್ ಎಲ್ಲ ತಗೊಂಡು. ಅವಾಗೇನು ನಿಮಗೆ ಬಂದು ಮನೆ ಸರ್ವಿಸ ಕೊಡ್ತಾನೆ ಅವನು? ಏನೂ ಆಗಲ್ಲ. ಆದಷ್ಟು ದಯವಿಟ್ಟು ಲೋಕಲಲ್ಲಿ ಸರ್ವಿಸ್ ತೊಗೊಳ್ಳಿ.
ನಾವು ಇಲ್ಲೇ ಹುಟ್ಟು ಬೆಳೆದಿರೋರು ಇಲ್ಲೇ ಇರ್ತೀವಿ, ಮುಂದಿನ ದಿನದಲ್ಲೂ ಸರ್ವಿಸು ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಕೂಡ ನೆನಪು ಮಾಡ್ತಾ ಇದ್ದೀನಿ. ಹಂಗೆ ಕಸ್ಟಮರ್ ಕೇರ್ ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಆಲ್ರೆಡಿ ನೀವು ಬೇಜಾರಲ್ಲಿ ಇದ್ದೀರಾ, ನಾನು ಮಾತಾಡಿಸ್ಬಾರ್ದು, ಬಟ್ ಆದರೂ ಪಾಪ ನಿಮ್ಮ ಅನಿಸಿಕೆಗಳು ಹೇಳಿ ಏನಾಯಿತು ಅಂತ. ಸರ್ 2011 ನಾನು ಸಿಟಿ ಕ್ಲಚ್ಚು ತಗೊಂಡಿದ್ದೆ. ಹಾಕ್ಸಿದ್ರೆ ಆಲ್ರೆಡಿ ಅದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡು ಟ್ರಯಲ್ ನೋಡಿ ಒಂದೂವರೆ ವರ್ಷ ಆದಮೇಲೆ ರಿಡ್ಜ್ ಕಾರ್ ತಗೊಂಡು ಅದಕ್ಕೆ ಬದಲಾಯಿಸ್ಕೊಂಡೆ. ಓಕೆ. ಸಿಟಿ ಕ್ಲಚ್ನ ಆಮೇಲೆ 2013 ತಗೊಂಡಿದ್ದ ರಿಡ್ಜ್ ಕಾರ್ನ ನಾನು ಮೊನ್ನೆ 2024 ಮಾರಿದೆ. ಸೇಲ್ ಮಾಡಿದ್ದು ಹಳೆ ಗಾಡಿ ಆಯಿತು ಅಂತ. ಎಷ್ಟು ವರ್ಷ? ಅದೊಂದು 1.5-2 ವರ್ಷ, ಇದೊಂದು 11 ಇಯರ್ಸ್, ಆಲ್ಮೋಸ್ಟ್ 13 ಇಯರ್ಸ್ ಓಡಿಸಿದ್ದೀನಿ ಆ ಸಿಟಿ ಕ್ಲಚ್ ಡಿವೈಸ್ ಅಲ್ಲಿ. ಇದಕ್ಕಿಂತ ಗ್ಯಾರಂಟಿ ಏನು ಬೇಕು? ಅಲ್ಲ ಹೇಳಿದ್ದು ನಿಮ್ಗೆ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಆಮೇಲೆ ಈಗ ಹೊಸ ಗಾಡಿ ಮತ್ತೆ ದೊಡ್ಡ ಗಾಡಿ ಅಂತ ಅಪ್ಗ್ರೇಡ್ ಆದ್ರಿ. ಅಪ್ಗ್ರೇಡ್ ಆಗಿ ಯಾರೋ ಒಬ್ಬ ಹುಡುಗ ಅಲ್ಲಿ ಕೆಲಸ ಮಾಡಿದವನು ಇದು ಚೆನ್ನಾಗಿದೆ, ಟೈಮ್ ತಗೊಳ್ಳಲ್ಲ, ಬೇಗ ಮಾಡಿಕೊಟ್ಬಿಡ್ತಾರೆ ಅಂತೇಳಿ ತಗೊಂಡ್ಬಿಟ್ಟು ಕರ್ಕೊಂಡೋಗಿ ಹಾಕ್ಸ್ದ. ಆದರೂ ನಾನು 8,000 ಕಿಲೋಮೀಟ್ರು ಕಷ್ಟ ಬಿಟ್ಟು ಓಡಿಸಿದ್ದೀನಿ ಇದನ್ನ. ಫಸ್ಟ್ ಗೇರು ರಿವರ್ಸ್ ಗೇರು ಬೌನ್ಸ್ ಆಗತ್ತೆ ಗಾಡಿ. ಅದಕ್ಕೆ ನಿಮ್ಮನ್ನ ನನ್ನ ಕೇಳಿದ್ದು ಪರ್ಟಿಕ್ಯುಲರ್ ಆಗಿ ಕೇಳಿದೆ, ನಿಮಗೆ ಜರ್ಕ್ ಹೊಡಿಯುತ್ತಾ ಇವಾಗ ಅಂತ. ಹೌದು, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನನಗೂ ಗೊತ್ತಿದೆ ಸಿಟಿ ಕ್ಲಚ್ ಹೆಂಗೆ ಯೂಸ್ ಮಾಡತ್ತಂತೇಳಿ. ಅದಕ್ಕೆ ನಿಮ್ದು 1 ಇಯರ್ ಗ್ಯಾರಂಟಿ ಅದು ಇದು ಅಂತ ಹೇಳ್ತಾರೆ, ಬಟ್ ಇಟ್ ಕಮ್ಸ್ ಮೋರ್ ದನ್ 10 ಇಯರ್ಸ್ ಲೈಫ್ ಬರುತ್ತೆ. ನೋಡಿದನಲ್ಲ. ಹೌದು, ಆಲ್ರೆಡಿ ನೀವು ಫೀಲ್ ಮಾಡಿದೀರಾ. ಪ್ರತ್ಯೇಕ ಸಾಕ್ಷಿ. ಹೌದು, ನಾನು ಓಡಿಸಿದ್ದೀನಿ. ಹೌದು, ಮತ್ತೆ ನಾನು ಏನಕ್ಕೆ ಬಂದೆ ಇಲ್ಲಿಗೆ ಹುಡ್ಕೊಂಡು ಅಂತೇಳಿ ಅದ್ರ ಮೇಲೆ ಇರೋ ಇಂಟ್ರೆಸ್ಟ್ ಇಂದ, ವಿಶ್ವಾಸ ಅಂದ್ರೆ ಆಲ್ರೆಡಿ ಅದು ನಿಮ್ಮನ್ನ ಗೆದ್ದಿದೆ. ಹೌದು, ಅದ್ರ ಮೇಲೆ ಇರೋ ಕಾನ್ಫಿಡೆನ್ಸ್ಗೆ ಮತ್ತೆ ಸಿಟಿ ಕ್ಲಚ್ಗೆ ಬಂದೆ. ಆಮೇಲೆ ನೀವು 10 ವರ್ಷ ಏನ್ ಯೂಸ್ ಮಾಡಿರಲ್ಲ ಅದು ಓಲ್ಡ್ ಮಾಡಲು, ಇವಾಗ ಬಂದಿರೋದು ಲೇಟೆಸ್ಟ್ ಮಾಡಲು. ಇದು ನಿಮ್ಗೆ ಇನ್ನೂ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗಿರುತ್ತೆ. ಸಿಟಿ ಕ್ಲಚ್ ಇವಾಗ ಬಂದಿರೋ ಡಿವೈಸ್ ಡಿಜಿಟಲ್, ಮೊದಲಿದ್ದೆಲ್ಲ ಮ್ಯಾನ್ಯುವಲ್. ಸೊ ಗೇರ್ ನಾಬ್ ನಿಮ್ಮ ಹತ್ರ ಇದೆಯಾ ಇಲ್ವಾ? ಒರಿಜಿನಲ್ ಗೇರ್ ನಾಬ್ ಅದು ಇಲ್ಲ, ಇವಾಗ ಚೇಂಜ್ ಮಾಡ್ಕೋಬೇಕು. ಸರ್ ನಾನು ಟೆಂಪ್ರವರಿ ಹಂಗೆ ಹಾಕೊಟ್ಟಿರ್ತೀನಿ, ಒರಿಜಿನಲ್ ನಾಬ್ ತಗೊಬನ್ನಿ, ಆಮೇಲೆ ಅದಕ್ಕೆ ಪರ್ಮನೆಂಟ್ ಮಾಡ್ಕೊಡ್ತೀನಿ. ಅದಲ್ವಾ? ತುಂಬಾ ಥ್ಯಾಂಕ್ಸ್ ಸರ್. ಬಟ್ ನಿಮಗೆ ಬೇಜಾರಾಗಿದೆ, ಆದ್ರೂ ನಾನು ಮಾತಾಡೋದು ಯಾಕಂದ್ರೆ ಬೇರೆಯವ್ರಿಗೆ ಇದ್ರ ಅನುಭವ ಗೊತ್ತಾಗ್ಲಿ ಅಂತ. ಹಂಗಾಗಿ ಥ್ಯಾಂಕ್ ಯು ಸರ್. ಹಂಗಾಗಿ ಅಷ್ಟೇ. ಬೇರೆ ಖಂಡಿತವಾಗ್ಲೂ ನೀವು ನೋಡ್ಬೋದು, ಇದೇ ಗಾಡಿದು ನಮ್ಮ ಡಿವೈಸ್ ಬಿಟ್ಟಾದ್ಮೇಲೂ ವಿಡಿಯೋ ಮಾಡ್ತೀನಿ, ಅದನ್ನು ನೋಡ್ಬೋದು ನೀವು. ಓಕೆನಾ? ನೋಡಿ, ಆಲ್ರೆಡಿ ರೆಡಿ ಇರುವಂಥ ಗಾಡಿಗೆ ಬಿಚ್ಚಿಬಿಟ್ಟು ಬೇರೆದು ಹಾಕ್ತಾ ಇರೋದು. ಆಲ್ರೆಡಿ ಕ್ರೆಟಾದಲ್ಲಿ ಕೂಡ ಹಾಕಿದ್ದೆ, ಲೇಟೆಸ್ಟ್ ಬೇಕು ಅಂದಕ್ಕೆ ಇವಾಗ ಈ ಗಾಡೀಲಿ ಕೂಡ ಆಗಿದೆ. ಈ ಥರ ಕಸ್ಟಮರ್ಗೇನೆ ಈ ಥರ ಎಲ್ಲ ಆಗುತ್ತೆ. ಕೆಲವರೆಲ್ಲ ಕೇಳ್ತಾರೆ, ಸರ್ ನಾಬೇ ಚೇಂಜ್ ಮಾಡಲ್ವಾ, ಸ್ವಿಚ್ಚೇ ಬರಲ್ವಾ ಅಂತ. ಸರ್ ಒರಿಜಿನಲ್ ನಾಬ್ಗೇನೆ ಸೈಡಲ್ಲಿ ಸ್ಟಿಕ್ಕರ್ ಥರ ಹಾಕ್ಕೊಡ್ತೀವಿ. ಫ್ಯಾಂಟಾಸ್ಟಿಕ್ಕಾಗಿ ಡಿಸೈನ್ ಆಗಿದೆ ನಮ್ಮ ಕಂಪ್ನಿ, ತಿಳ್ಕೊಳ್ಳಿ. ಆಮೇಲೆ ತುಂಬ ಮುಂದಾಲೋಚನೆ. ಇವತ್ತು ಕೂಡ ಹೊಸದಾಗಿ ಇನ್ನೂ ಏನೇನು ಆ್ಯಡ್ ಮಾಡ್ಬೋದು ಅಂತ ಇವತ್ತು ಕೂಡ ನಮ್ಮದು R&D ನಡೀತಾನೆ ಇರ್ತದೆ, ತಿಳ್ಕೊಳ್ಳಿ, ಈ ಥರ ಪ್ರಾಡಕ್ಟು. ಆಮೇಲೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ವೀಡಿಯೋಗಳು ಇರ್ಬೋದು, CNGದು ಯಾವುದೇ ಆಗಲಿ. ನಾನು ಕಸ್ಟಮರ್ ಫೋನ್ ಮಾಡಿದಾಗಲೂ ಹೇಳ್ತೀನಿ, ಪ್ರೈಸ್ ಕಡಿಮೆ ಬೇಕು ಅಂದರೆ ಮುಂದಕ್ಕೆ ಹೋಗ್ತಾ ಇರಬೇಕು, ಒಳ್ಳೆ ಕೆಲಸ ಬೇಕು ಅಂದರೆ ನಮ್ಮ ಹತ್ರ ಬರಬೇಕು ಅಂತ ಡೈರೆಕ್ಟಾಗಿ ಫೋನಲ್ಲಿ ಹೇಳೋರು ಯಾರು ಒಬ್ಬ ಇದ್ದರೆ ಇಡೀ ಸೌತ್ ಇಂಡಿಯಾದಲ್ಲಿ ನಾನು ಒಬ್ಬನೇ, ಅದು ಮಧುಸೂದನ್ ಮಾತ್ರನೇ. ಯಾಕೆಂದರೆ ಐ ಆಮ್ ಕಾನ್ಫಿಡೆಂಟ್. ಅಂದರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಆ ಥರ ಸರ್ವಿಸ್ ಕೊಡೋಕ್ಕೆ ನನಗೆ ಯೋಗ್ಯತೆ ಇದ್ದರೆ ಮಾತ್ರ ನಾನು ಮಾಡ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡ್ತೀನಿ. ಇದು ನನ್ನ ಪಾಲಿಸಿ, ತಿಳ್ಕೊಳ್ಳಿ. ಈ ಥರ ಇರುತ್ತೆ. ನೀವು ಅಷ್ಟೇ ಪಾಪ ಸರ್ ಮೋಸ ಆಗಿದೆ ಅಂದರೆ ಬೇಜಾರಾಗಿದೆ. ನೋಡಿ, ದುಡ್ಡು ಅಂತಲ್ಲ, ಇವ್ರಿಗೆ ಎಷ್ಟು ಸಫರ್ ಆಗಿದ್ದಾರೆ ಅಂತಂದರೆ ಈ ಗಾಡೀಲಿ ಹೊಸ ಗಾಡಿ ತೊಗೊಂಡು ಎಲ್ಲ ಮಾಡ್ಕೊಂಡ್ರು. ಬಟ್ ಒಂದೇನು ಅಂತಂದರೆ ಇವ್ರು ಆಲ್ರೆಡಿ ಸಿಟಿ ಕ್ಲಚ್ ಯೂಸ್ ಮಾಡಿರೋದಕ್ಕೇ ಅವ್ರಿಗೆ ಆ ಫೀಲ್ ಗೊತ್ತಾಗ್ತಿದೆ. ಇಲ್ಲ, ಈ ಬ್ರ್ಯಾಂಡಲ್ಲಿ ಆ ಥರ ಇಲ್ಲ, ನನಗೆ ಇದ್ಯಾವುದೋ ಬೇರೆ ಬ್ರ್ಯಾಂಡ್ ಹಾಕೊಂಡು ಈ ಥರ ಆಯಿತು ಅಂತ. ಬೈ ಚಾನ್ಸ್ ಇವ್ರೇನಾದ್ರು ಸಿಟಿ ಕ್ಲಚ್ ಆ ಪ್ರಾಡಕ್ಟ್ ಕೂಡ ಆಟೋಮೆಟಿಕ್ ಕ್ಲಚ್ ಯೂಸ್ ಮಾಡಿಲ್ಲ ಅಂದಿದ್ರೆ ಇವ್ರು ರಿಯಲ್ ಆಗಿ ಏನು ಅಂದ್ಕೊಳ್ತಿದ್ರು ಅಂದರೆ, ಓ ಈ ಥರ ಡಿವೈಸ್ ಹಾಕೊಂಡ್ರೆ ಎಲ್ಲ ಗಾಡಿ ಎಲ್ಲ ಕಿಟ್ಟು ಇದೇ ಥರ ಪ್ರಾಬ್ಲಮ್ ಅಂತ ನಿಮ್ಗೆ ಅನಿಸ್ತಾ ಇತ್ತು. ಕರೆಕ್ಟ್ ಅಲ್ವಾ ಸರ್? ನಿಜ. ಅದೇ ತರ ಅನಿಸ್ತು, ಯಾಕಂದ್ರೆ ನೀವು ಫೀಲ್ ಮಾಡಿರಲ್ವಲ್ಲ. ಕರೆಕ್ಟ್. ಈಗ ಬೇರೆಯವರೆಲ್ಲ ಇದು ಸೆಟ್ ಆಗಲ್ಲ ಅಂತ ಇರ್ತಾ ಇತ್ತು. ಈಗ ಸುಮಾರು ಜನ ನಮಗೆ ಟೆಸ್ಟ್ ಡ್ರೈವ್ ಬೇಕು, ನೋಡ್ತಿದ್ ನಾವ್ ಹೆಂಗ್ ಹಾಕ್ಸ್ಬೇಕು ಅಂತ ಕೆಲವರು ಡೌಟ್ ಇರ್ತದೆ. ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಕಾರ್ನ ಬಂದು ಫಿಟ್ ಆದ್ಮೇಲೆ ಬಂದು ಒಪಿನಿಯನ್ ಕೇಳಿ ನಾನು ಹೇಳ್ತೀನಿ. ಅದೇ ಗೊತ್ತಾಯ್ತು, ಆಲ್ರೆಡಿ ನೀವು ಯೂಸ್ ಮಾಡಿದೀರಾ ಅಂದ್ರೆ. ಸರ್ ಹೇಳ್ತಿರೋ ಅರ್ಥ ಏನು ಅಂತಂದ್ರೆ, ನಿಮಗೆ ಟೆಸ್ಟ್ ಡ್ರೈವೇ ಬೇಕಾಗಿಲ್ಲ, ಕಣ್ಮುಚ್ಕೊ ಬಂದು ಹಾಕಿಸ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅರ್ಥ. ಈಗ ಇನ್ನೊಬ್ರು ಸರ್ ಕೂಡ ಬಂದಿದ್ದಾರೆ ಔಟ್ ಆಫ್ ಸ್ಟೇಷನ್, ಬೆಂಗಳೂರಿಂದ, ಹೊರಗಡೆಯಿಂದ. ಅವರು ಅಷ್ಟೇ ಹೆಂಗಿದೆ ಅಂತಂದ್ರು, 100% ನೀವು ಹಾಕ್ಕೊಳ್ಳಿ ಸರ್, ಎರಡನೇ ಮಾತಾ ಇಲ್ಲ. ನಾವೇನು ಹೇಳಿದ್ವಿ ಫೋನಲ್ಲಿ ಆ ಥರ ನಿಮ್ಮ ಸರ್ವಿಸ್ ಸಿಕ್ಕಿಲ್ಲಾರ ಆಮೇಲೆ ಕೇಳಿ ಅಂತ ಸೀದಾ ಬಂದಿದ್ದಾರೆ. ಇವಾಗ ಫಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಆ ಸರ್ವಿಸ್ ಕೊಡಲಿಲ್ಲ ಅಂದರೆ ನಾವೇ ಅದಕ್ಕೆ ಹೊಣೆ ಅಷ್ಟೇ. ನಾವು ಫೋನಲ್ಲಿ ಏನು ಹೇಳ್ತೀವಿ ಆ ಖಂಡಿತ ಸರ್ವಿಸ್ ಕೊಡ್ತೀವಿ. ಎಲ್ಲ ಡಿವೈಸ್ಗಳು ಎಲ್ಲ ಕೆಲಸದವರು ಇದೇ ಥರ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು, ತಿಳ್ಕೊಳ್ಳಿ. ಸರ್ ಹತ್ರ ಆಮೇಲೆ ಕೂಡ ಮಾತಾಡಿಸ್ತೀನಿ ನಾನು ಫಿಟ್ಟಿಂಗ್ ಆದಮೇಲೆ. ನನ್ನ ಫಿಟ್ಟಿಂಗಲ್ಲಿ ಅವ್ರು ಡ್ರೈವ್ ಮಾಡಿ ನೋಡ್ತಾರೆ. ಫಸ್ಟ್ ಫಿಟ್ ಮಾಡಿ ಓಡಿಸಿದ್ರಲ್ಲ
ಸಿಟಿ ಕ್ಲಚ್ ನಮ್ಮದೇ ಬ್ರ್ಯಾಂಡಲ್ಲಿ, ಅದ್ರ ಫೀಲಿಂಗ್ ಏನು, ನಾನು ಫಿಟ್ಟಿಂಗ್ ಮಾಡಿರೋ ಫೀಲಿಂಗ್ ಏನು ಅಂತ ಅದು ಕೂಡ ಸರ್ ಕೈಲೇ ಆಮೇಲೆ ಮಾತಾಡಿಸ್ತೀನಿ. ಯಾಕಂದರೆ ಫಸ್ಟ್ ರಿಸಲ್ಟ್ ತೊಗೊಳ್ಳಿ ನಮ್ಮ ಪ್ರಾಡಕ್ಟ್ದು, ಆಮೇಲೆ ಮಾತಾಡಿಸ್ತೀನಿ. ಹಂಗಾಗಿ ದಯವಿಟ್ಟು ನಿಮ್ದು ಇನ್ನೂ ತಗ್ಲಾಕೊಂಡಿಲ್ಲ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಅವಶ್ಯಕತೆ ಇದ್ದರೆ ಚೆಕ್ ಮಾಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಸುಮಾರು ವೀಡಿಯೋಗಳಲ್ಲಿ ಬೇರೆ ಜನ ಕೂಡ ಹೇಳಿದ್ದಾರೆ, ಆಪ್ರೇಷನ್ ಮಾಡಿಸಿರೋದು, ಕಾಲು ಒತ್ತಿ ಒತ್ತಿ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಮಂಡಿ ನೋವಿಂದ, ಕಾಲು ನೋವಿಂದ, ಬ್ಯಾಕ್ ಅಂದರೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಮಾಡಿಸಿರೋದು. ಇವೆಲ್ಲ ಯಾರು ಮಾಡಿಸಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ ಕಷ್ಟ. ಏನು ಹೇಳಿ, ಪಕ್ಕದಲ್ಲಿರೋರು ಗೊತ್ತಿರಲ್ಲ. ಹಂಗಾಗಿ ಸುಮ್ಮನೆ ಮಾತಾಡೋಕ್ಕೆ ಹೋಗ್ಬೇಡಿ. ಏನೋ ಒಂದು ಸರ್ವಿಸು ಬಿಸ್ನೆಸ್ ಅಂತ ಮಾಡ್ತಿರ್ತೀವಿ, ನಾವೇನು ಲೂಟಿ ಹೊಡೆಯೋಕ್ಕೆ ನಿಂತಿಲ್ಲ ಅಣ್ಣ. ಇಲ್ಲಿ ಒಳ್ಳೆ ಸರ್ವಿಸ್ ಕೊಟ್ಟು ದುಡ್ಡು ಮಾಡೋಕ್ಕೆ ನಿಂತಿರೋದು. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕಮೆಂಟ್ಗಳು ಮಾಡ್ಕೊಳ್ಳಿ. ಸುಮ್ಮನೆ ಕೆಟ್ಟ ಭಾಷೆಯಲ್ಲೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ವಾರ್ನಿಂಗ್ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಫುಲ್ ವಿಡಿಯೋ ಕೂಡ ನೀವು ನೋಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನೋಡಿ, ಈ ಥರ ಸ್ವಿಚ್ ಬರುತ್ತೆ ಬೇರೆಯವ್ರ ಡಿವೈಸ್ಗಳ್ದಲ್ಲ. ನಮ್ದು ಈ ಥರ ಗೇರ್ ಲಿವರಲ್ಲೇ ಏನೂ ಚೇಂಜ್ ಆಗಲ್ಲ. ಈ ಥರ ಗೇರ್ ಲಿವರಲ್ಲೇ ಏನೂ ಚೇಂಜ್ ಆಗಲ್ಲ. ಬೇರೆ ಡಿವೈಸ್ಗಳವರು ಈ ಥರ ಆಲ್ಟ್ರಾ ಅಂದರೆ ಅವರೇ ಒಂದು ಡಿಸೈನ್ ಮಾಡಿಕೊಂಡು ಅವ್ರದ್ದೇ ಗೇರ್ ನಾಬ್ ಕೂಡ ಇಟ್ಕೊಂಡಿದ್ದಾರೆ. ನಾವು ಅದೆಲ್ಲ ಗೇರ್ ನಾಬೆಲ್ಲ ಏನು ಚೇಂಜ್ ಮಾಡಲ್ಲ. ಕಂಪ್ನಿದು ಏನಿದೆ ಅದಕ್ಕೇನೆ ಬರೀ ಟೇಪ್ ಥರ ಸೆನ್ಸರ್ ಹಾಕಿರ್ತೀವಿ. ಹಂಗಾಗಿ ನಿಮಗೆ ಒರಿಜಿನಲ್ ಗೇರ್ ಲಿವರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಕಂಟಿನ್ಯೂ ನೋಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮುಗಿಸ್ತೀನಿ. ತೋರಿಸಿದ್ನಲ್ಲ ನಿಮಗೆ, ಹಳೆ ಕಿಟ್ ಇದರಲ್ಲಿತ್ತು, ಕಸ್ಟಮರ್ ಏನು ಸಫರ್ ಆಗಿದ್ರೆ ಏನು ಅಂತ. ಇವಾಗ ಅದೇ ಗಾಡಿ ಇದು ಫುಲ್ ಫೈನಲ್ ಆಗಿದೆ, ನಮ್ಮ ಡಿವೈಸ್ ಹಾಕಿದ್ದೀವಿ. ಓಕೆನಾ, ಈ ಹಳೆ ಡಿವೈಸ್ ನೋಡಿ, ನಮ್ಮ ಡಿವೈಸ್ ಯಾವ ಥರ ಫಿಟ್ಟಿಂಗ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ನೋಡಿ, ತುಂಬ ಸಿಂಪಲ್ ಆಗಿದೆ. ಆ ಡಿವೈಸ್ ಹಳೇದು ಬಂದ್ಬಿಟ್ಟು ಯಾವುದೋ ಬೇರೆ ಕಂಪ್ನಿದು, ಆ್ಯಕ್ಚುಲಿ ತುಂಬ ಅಸಹ್ಯವಾಗೆಲ್ಲ ಕೆಲಸ ನಡೆದಿತ್ತು. ನಮ್ಮದ್ರಲ್ಲಿ ವೆರಿ ಸಿಂಪಲ್ ಆಗಿದೆ ಕೆಲಸ. ನೋಡ್ಬೋದು ಇಲ್ಲಿ ಇಷ್ಟೇ, ಒಂದು ಸೆಟ್ಟಿಂಗ್ ಬಾಕ್ಸು, ಒಂದು ಮೋಟಾರ್ ಬಾಕ್ಸು, ಆಮೇಲೆ ಕ್ಲಚ್ ಪೆಡಲ್ ಕನೆಕ್ಷನ್ನು, ಆಮೇಲೆ ಇಲ್ಲಿ ಒಂದು ಸೆನ್ಸರು. ಇದು ಆ್ಯಕ್ಚುಲಿ ಸೆನ್ಸರು ಗಾಡಿದು ಒರಿಜಿನಲ್ ಲಾಬ್ ಇಲ್ಲ. ಇದು ಒರಿಜಿನಲ್ ಲಾಬು ಕಸ್ಟಮರ್ ತೊಗೊಂಬರ್ತಾರೆ. ಅದು ಬಂದಮೇಲೆ ನಾವು ಇದನ್ನು ಸಿಂಪಲ್ ಆಗಿ ಫೈನಲ್ ಮಾಡಿಕೊಡ್ತೀವಿ. ಓಕೆನಾ, ಇದು ಇದೇ ಥರ ಇರಲ್ಲ. ಈಗ ಎಮರ್ಜೆನ್ಸಿಗೆ ಮಾತ್ರ ಟೇಪ್ ಹಾಕಿರೋದು, ಆಮೇಲೆ ನಾವು ಇದನ್ನು ಕ್ಲೀನಾಗಿ ಮಾಡ್ಕೊಡ್ತೀವಿ. ಏನು ಪ್ರಾಬ್ಲಮ್ ಇಲ್ಲ. ಒರಿಜಿನಲ್ ಲಾಬ್ ಆರ್ಡರ್ ಮಾಡಿದ್ದಾರೆ ಶೋರೂಮಲ್ಲಿ, ಬಂದಮೇಲೆ ಹಾಕ್ಕೊಡ್ತೀವಿ. ಈ ಥರ ಇರುತ್ತೆ. ಇದು ನಾವು ಬರೀ ಕ್ಲಚ್ ಪೆಡಲ್ ಮಾತ್ರ ಆಟೋಮೆಟಿಕ್ ಮಾಡಿರ್ತೀವಿ. ಗೇರು ನೀವು ಯಾವ ಟೈಮ್ಗೆ ಯಾವ್ಯಾವ ಗೇರ್ ಬೇಕೋ ಆ ಗೇರ್ ನೀವು ಹಾಕ್ಕೊಳ್ಳೇಬೇಕು. ಓಕೆನಾ, ಟ್ರಾಫಿಕಲ್ಲಿ ಎಲ್ಲ ಕಡೆನೂ ಅದೇ ಆಪ್ರೇಟ್ ಮಾಡ್ಕೊಡುತ್ತೆ. ಬ್ರೇಕ್ ಬಿಟ್ಟರೆ ಮುಂದಕ್ಕೆ ಹೋಗುತ್ತೆ, ಬ್ರೇಕ್ ಹೊಡೆದ್ರೆ ನಿಂತ್ಕೊಳ್ಳುತ್ತೆ. ಆ ಥರ ಸಿಸ್ಟಮ್ ಇರುತ್ತೆ. ನೀವು ಹೈವೇಲ್ಲೂ ಯೂಸ್ ಮಾಡ್ಬೋದು, ಸಿಟಿಯಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಗಾಡಿ ಸರ್ವಿಸ್ ಕೊಡ್ತಾಯಿದ್ದೀರಾ, ಹೋಟೆಲಲ್ಲಿ ವ್ಯಾಲೆಟ್ ಪಾರ್ಕಿಂಗ್ ಕೊಡ್ತಾಯಿದ್ದೀರಾ, ಗಾಡಿ ಫ್ರೆಂಡ್ಗೆ ಯಾರಿಗೂ ಕೊಡ್ತಾಯಿದ್ದೀರಾ ಅಂದರೆ ಸಿಂಪಲಾಗಿ ಒಂದು ಸ್ವಿಚ್ ಆಫ್ ಮಾಡಿಬಿಟ್ಟು ಕೊಟ್ಟರೆ ಸಾಕು. ಮತ್ತು ಕಾಲಲ್ಲೇ ಒತ್ಬಿಟ್ಟು ನೀವು ಗೇರು ಚೇಂಜ್ ಮಾಡ್ಕೋಬೋದು. ಆ ಥರ ಮಾಡ್ಕೋಬೋದು. ಆ ಥರ ಇದೆ. ಹಳೆ ಡಿವೈಸ್ ಕೂಡ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು ಈ ಗಾಡೀಲಿ ಯಾವುದಿತ್ತು ಏನು ಅಂತ. ಆ ಕಂಪ್ನಿ ಹೆಸರು ಅದೆಲ್ಲ ಏನು ಹೇಳೋಕ್ಕೆ ಹೋಗಲ್ಲ, ನೀವು ನೋಡ್ಬೋದು. ಪಾಪ ಕಸ್ಟಮರ್ ನೋಡಿ, ಇದು ಹಳೆ ಡಿವೈಸ್ ನೋಡಿ, ಬಿಚ್ಚಿ ಹಾಕಿದ್ದೀವಿ ಇಲ್ಲಿ. ನೋಡಿದ್ರಾ, ಬಿಚ್ಚಿ ಬಾಕ್ಸಲ್ಲೇ ಹಾಕ್ಕೊಟ್ಟಿದ್ದೀವಿ ಸರ್ಗೆ ನೋಡಿ ಅಂತ. ನೋಡಿ, ಕಸ್ಟಮರ್ ಕೈಯಲ್ಲಿ ನಾನು ಆವಾಗಲೇ ಹೇಳಿದೆ, ಸರ್ ಆಲ್ರೆಡಿ ಓಲ್ಡ್ ಮಾಡಲು ನಮ್ಮದೇ ಕಂಪ್ನಿ ಕಿಟ್ ಯೂಸ್ ಮಾಡಿದ್ರು, ಅದ್ರ ಫೀಲಿಂಗ್ ಹೆಂಗಿತ್ತು. ಇವಾಗ ನಾನು ಹೇಳಿದ್ದೆ ಆವಾಗಲೇ, ನಮ್ಮ ಕಿಟ್ಟು ಓಡಿಸಿದ ಮೇಲೆ ಸರ್ ಹೇಳ್ತಾರೆ ಅದಕ್ಕಿಂತ ನಮ್ಮ ಕಿಟ್ ಹಳೇದಿತ್ತಲ್ಲ ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ನಾನು ಹೇಳಿದ್ದೆ. ಈಗ ಅವ್ರ ಕೈಯಲ್ಲೇ ಮಾತಾಡಿಸ್ತೀನಿ, ನೀವು ನೋಡ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇವಾಗ ಗಾಡಿ ಓಡಿಸಿದ್ರಿ, ಹೌದು ಸರ್. ಯಾವ ಥರ ಇದೆ ಸರ್? ತುಂಬ ಕಂಫರ್ಟಬಲ್ ಆಗಿದೆ ಸರ್. ಕಂಫರ್ಟಬಲ್ ಆಗಿದೆ. ಈಗ ಮೊದಲು, ಈಗ ಇದು ಬಿಡಿ ಲೋಕಲ್ ಕಿಟ್ ಹಾಕಿದ್ರಿ, ಅದ್ರ ಫೀಲಿಂಗ್ ಬೇಡ. ಮೊದಲು ಆಕ್ಚುಲಿ ಒರಿಜಿನಲ್ ಆಗಿ ನಮ್ದೇ ಬ್ರ್ಯಾಂಡ್ ಕಿಟ್ ಯೂಸ್ ಮಾಡ್ತಾ ಇದ್ರಿ. ಅಂದ್ರೆ ಓಲ್ಡ್ ಮಾಡಲ್ 11 ಇಯರ್ಸ್ 3 ಗಾಡಿಗೆ 2 ಗಾಡಿಗೆ ಚೇಂಜ್ ಮಾಡ್ಕೊಂಡು ನೀವು ಯೂಸ್ ಮಾಡಿದ್ರಿ, ಕರೆಕ್ಟಾ? ಹೌದು ಸರ್. ಆ ಕಿಟ್ಗೂ ಇವಾಗ ಲೇಟೆಸ್ಟ್ ಕಿಟ್ಗೂ ಏನ್ ವ್ಯತ್ಯಾಸ? ತುಂಬಾ ಸ್ಮೂತ್ ಆಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಹೌದು, ಇದು ದೊಡ್ಡ ಗಾಡಿ ತರ ಇದೆ. ದೋ ಇಟ್ ಇಸ್ 4000 ಮೀಟರ್ ಇರೋದು ಲೆಂತ್, ಆದ್ರೆ ಕೂಡ ದೊಡ್ಡ ಗಾಡಿ ತರ ಇದೆ. ಹೌದು, ಮೊದಲು ಓಡೋದಕ್ಕಿಂತ ಇವಾಗ 10 ಟೈಮ್ಸ್ ಸ್ಮಾರ್ಟ್ನೆಸ್ ಫೀಲ್ ಮಾಡ್ತಾ ಇದ್ದೀನಿ. ಸ್ಮೂತ್ನೆಸ್. ಹೌದು, ಯಾರು ಬೇಕಾದ್ರೂ ಓಡಿಸ್ಬೋದು. ನಾನು ಹ್ಯಾಂಡಿಕ್ಯಾಪ್ಡ್ ಇದ್ದೀನಿ. ಹೌದು, ಸೊ ನನಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗ್ತಾ ಇದೆ ಇದು ಈ ಕ್ಲಚ್ದು. ಹೌದು ಸರ್. ಈಗ ನಮ್ಮ ಕೆಲಸ ಎಲ್ಲ ನಿಮ್ಗೆ ಏನು ಅನಿಸ್ತು ಸರ್? ಸರ್, ವಿತಿನ್ ನೋ ಟೈಮು. ನನಗೆ ನಿನ್ನೆ ನೈಟ್ ಕಾಲ್ ಮಾಡಿದೆ, ಬೆಳಿಗ್ಗೆ ತಗೊಂಡು ಬಂದೆ. ಅವ್ರಿಗೆ ಹೇಳೂ ಇಲ್ಲ, ಏನೂ ಇಲ್ಲ, ನಾನು ಇವತ್ತು ಬೆಳಿಗ್ಗೆನೇ ಬರ್ತೀನಿ ಅಂತೇಳಿ. ಹೌದು, ಸಿಕ್ಕಾಪಟ್ಟೆ ಟೈಮ್ ತಗೊಂಡು ನಮಗೆ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಸೊ ಇದು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಹೌದು, ನಾನು ಹ್ಯಾಂಡಿಕ್ಯಾಪ್ಡಿ ಆರಾಮಾಗಿ ಓಡಿಸ್ತಾ ಇದ್ದೀನಿ. ಹೌದು, ಸೊ ಸಿಕ್ಕಾಪಟ್ಟೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಈ ಟ್ರಾಫಿಕ್ಕಲ್ಲಿ ನಿಮಗೆ ತುಂಬಾನೇ ಯೂಸ್ಫುಲ್ ಇರುತ್ತೆ. ನಿಮ್ಮ ಕಂಪನಿ ಆಟೋಮೆಟಿಕ್ ಕಾರ್ಗಿಂತ ಚೆನ್ನಾಗಿರುತ್ತೆ, ಓಡಿಸಿ ಚೆನ್ನಾಗಿರುತ್ತೆ. ಸರಿ, ಕೆಲಸ ಮಾಡಿರೋ ಫಿನಿಶಿಂಗ್ ಅದೆಲ್ಲ ಫಸ್ಟ್ ಕ್ಲಾಸ್ ಸರ್, ಚೆನ್ನಾಗಿದೆ. ಫಸ್ಟ್ ಕ್ಲಾಸ್. ಇನ್ನು ಆಲ್ರೆಡಿ ನೋಡ್ತಿರೋರಿಗೆ ಹೊಸದಾಗಿ ಫಿಟ್ಟಿಂಗ್ ಯಾರು ಮಾಡಿಸ್ಬೇಕು ಅನ್ನೋರಿಗೆ ಏನಾರು ಒಂದೆರಡು ಒಳ್ಳೆ ಮಾತು? ಖಂಡಿತ ಇದು ಯೂಸ್ ಮಾಡೋ ಅಂಥ ಪ್ರಾಡಕ್ಟು. ನಿಮಗೆ ದುಡ್ಡು ಕೊಡೋದು ಹೆಚ್ಚಲ್ಲ, ಅದಕ್ಕೆ ವರ್ತಿ ಪ್ರಾಡಕ್ಟ್ ಸಿಗೋದೇ ಕಷ್ಟ ಈ ಕಾಲದಲ್ಲಿ. ಸರ್ವಿಸು ಪಕ್ಕ ಇರುತ್ತೆ.
ರೆಸ್ಪಾಂಡು ಚೆನ್ನಾಗಿ ಮಾಡ್ತಾರೆ ಇವರು ಮಧು ಅವರು. ನೀವು ತಪ್ಪದೇ ಬಂದು ಭೇಟಿಯಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಬೇಕಾದರೆ ನಮ್ಮ ಗಾಡಿ ಕೂಡ ಅವ್ರಿಗೆ ಯಾರಾದ್ರು ಕಳಿಸಿದ್ರೆ ಹೆನ್ನೂರು ಕಡೆ ನಾನು ಅವ್ರಿಗೆ ನನ್ನ ಕಾರನ್ನೇ ಡೆಮೋ ಕೊಡ್ತೀನಿ ಓಡ್ಸೋಕ್ಕೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವರ್ಡ್ಸ್ ಇದೆಯಲ್ಲ ಅದು ನಾವು ಬಲವಂತ ಮಾಡಿದ್ರು ಕೂಡ ಬರಲ್ಲ. ಹೌದು. ಯಾಕಂದ್ರೆ ಅದು ಮನಸ್ಸಿಂದ ಬರಬೇಕು ಅಂತಂದ್ರೆ ನಾವು ಆ ಮಟ್ಟಕ್ಕೆ ನಿಮ್ಗೆ ಸ್ಯಾಟಿಸ್ಫೈ ಮಾಡಿರ್ಬೇಕು. ಹಂಗಾಗಿ ಸರ್ ಥ್ಯಾಂಕ್ ಯು ಸರ್, ನಮ್ಮ ಬಿಸ್ನೆಸ್ ಕೊಟ್ಟಿದ್ದಕ್ಕೆ ವೆರಿ ಥ್ಯಾಂಕ್ ಯು. ಹಂಗಾಗಿ ಆಗಲಿ ಸರ್. ಹಂಗಾಗಿ ಸರ್ ಆ್ಯಕ್ಚುಲಿ ತುಂಬ ಸಫರ್ ಪಟ್ಟಿದ್ರಿ ಈ ಗಾಡೀಲಿ. ಅಂದರೆ ಆ ಡಿವೈಸ್ ಯೂಸ್ ಮಾಡಿ ಆ್ಯಕ್ಚುಲಿ ಇವರು ನಮ್ಮದೇ ಬ್ರ್ಯಾಂಡ್ಗೆ ಹೋಗಬೇಕಾಗಿತ್ತು. ಬಟ್ ಆವತ್ತಿನ ದಿನದಲ್ಲಿ ಅಲ್ಲಿ ಕೆಲಸ ಮಾಡೋರು ಒಬ್ಬರು ರಾಂಗ್ ಮೆಸೇಜ್ ಕೊಟ್ಟು ಅರ್ಜೆಂಟ್ಗೆ ಅಲ್ಲಿ ಸಿಗುತ್ತೆ ಚೆನ್ನಾಗಿದೆ ನೋಡಿ ಅಂತ ಹಾಕಿದ್ದಕ್ಕೆ ಪಾಪ ಅದನ್ನು ಟ್ರೈ ಮಾಡಿದ್ರು. ತುಂಬ ಬಾರಿ ಬೇಜಾರಾಗಿದ್ರು. ಸರ್ ಸುಮಾರು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದಾರೆ. ಈ ಡಿವೈಸ್ ಹಾಕಿದ್ಮೇಲೆ ಈ ಗಾಡಿ ಜಂಪ್ ಮಾಡೋದು ಹೆಂಗಂದ್ರೆ ಹಂಗೆ ಗಾಡಿ ಓಡಿಸ್ತಾ ಇರೋದು ನೋಡಿ ಮನೆಯವರು ಕೂಡ ಅಂದ್ರಂತೆ. ಏನಂದ್ರೆ ಸರ್ ಮನೆಯವರು, ಏನು ಹಿಂಗೆ ಗಾಡಿ ಓಡಿಸ್ತೀರಾ, ಗಾಡಿ ಫಸ್ಟ್ ಚೇಂಜ್ ಮಾಡಿ, ಇಲ್ಲ ನೀವು ಗಾಡಿ ಓಡಿಸ್ಬೇಡಿ ಅಂತ ಅಂದ್ರೆ ಇಲ್ವಾ? ಹೌದೌದು. ಅದು ಮನೆಯವರು ಹಿಂದ್ಗಡೆ ಅದು ಜಂಪ್ ಆಗೋದು, ಅದು ವೀಲ್ ಸ್ಪಿನ್ ಆಗೋದು, ಜರ್ಕ್ ಹೊಡೆಯೋದು ನೋಡಿಬಿಟ್ಟು ಈ ಗಾಡಿಯೇ ಏನೋ ಪ್ರಾಬ್ಲಮ್ ಇದೆ, ಇದು ಚೇಂಜ್ ಮಾಡ್ಬೇಕು ನೀವು ಅಂತೇಳಿ ಬೇಜಾರು ಪಟ್ಕೊಂಡ್ರು. ಬಟ್ ನಾನು ಮ್ಯಾನ್ಯುವಲ್ ಆಗಿ ಬೇರೆಯವ್ರ ಹತ್ರ ಓಡಿಸ್ಬಿಟ್ಟು ಅದು ಗಾಡಿ ಪ್ರಾಬ್ಲಮ್ ಅಲ್ಲ ಕ್ಲಚ್ ಪ್ರಾಬ್ಲಮ್ ಅಂತ ತಿಳ್ಕೊಂಡು ನಾನು ಹೋದರೆ ಹೋಗಲಿ ಹಳೆಯದು ಕೊಟ್ಟಿರೋದು ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂತೇಳಿ ನಾನು ಸಿಟಿ ಕ್ಲಚ್ಗೆ ಮತ್ತೆ ಬಂದಿದ್ದೆ. ಹೌದು, ನಿನ್ನೆ ರಾತ್ರಿ ತಾನೇ ನಮ್ದು ವಿಡಿಯೋ ನೋಡಿದ್ರೆ ಬೆಳಗ್ಗೆನೆ ಬಂದು ಹಾಕಿಸ್ಕೊಂಡಿದ್ರಿ. ಯಾಕಂದ್ರೆ ನಿಮ್ಗೆ ಅಷ್ಟು ಫಾಸ್ಟ್ ಸರ್ವಿಸ್ಸು ನಾನು ನಿಜಕ್ಕೂ ಅನ್ಕೊಂಡಿರಲಿಲ್ಲ. ನಾನು ಮೊದಲು ಸಿಟಿ ಕ್ಲಚಲ್ಲಿ ಫಸ್ಟ್ ಟೈಮ್ ಹಾಕಿಕೊಂಡಾಗಲೂ 2 ದಿವಸ ತಗೊಂಡ್ರು. ಮೊನ್ನೆ ಯಾವುದೋ ಒಂದು ಡಿವೈಸ್ ಹಾಕ್ಸಾಗ 3 ದಿವಸ ತಗೊಂಡ್ರು. ಇವರು ವಿತಿನ್ ನೋ ಟೈಮ್ ನನಗೆ ಇದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಂಗೆ ನೋಡಿ ನಮ್ಮ ಹತ್ರ ಸ್ಟಾಕ್ಸ್ ಬಂದ್ಬಿಟ್ಟು ಖಾಲಿ ಆಗ್ತಾನೆ ಇರ್ತದೆ. ಆ್ಯಕ್ಚುಲಿ ಅದಕ್ಕೆ ನಾವು ಹೇಳೋದು ಬುಕ್ ಮಾಡ್ಕೊಂಬರ್ಬೇಕು ಅಂತ. ಸರ್ ಆ್ಯಕ್ಚುಲಿ ಇವತ್ತು ಬೇರೆ ಗಾಡಿಗೆ ಡಿವೈಸ್ ಇರಬೇಕಾಗಿತ್ತು, ಅವರು ಬಂದು 4-5 ಅವರು ಏನು ಅಂತ ನೋಡಿ ಆಮೇಲೆ ಸರ್ ಪೊಸಿಷನ್ ನೋಡಿ ಅವರೇ ಕಾಂಪ್ರಮೈಸ್ ಆಗಿ ಆಯ್ತು ಸರ್ ಪರವಾಗಿಲ್ಲ ನೀವು ನಾಳೆ 3 ಡೇಸ್ ಬಿಟ್ಕೊಂಡು ಬರ್ತೀನಿ ಅಂತ ಅವರೇ ಹೋದ್ರು. ಸರ್ ಅವ್ರು ಬಂದಿದ್ರಿಲ್ಲ ಸರ್? ಅವ್ರು ಬಂದಿದ್ರು. ಅವರು ಏನು ಬೇಜಾರು ಪಟ್ಕೊಂಡಿದ್ದೀರ, ನಮಗೆ ಹ್ಯಾಪಿಯಾಗಿ ಖುಷಿಯಾಗಿ ನಮ್ಮ ಜೊತೆ ಇದ್ಬಿಟ್ಟು ಅವರೂ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು. ಹೌದು, ಆ್ಯಕ್ಚುಲಿ ಇವತ್ತು ಈ ಡಿವೈಸ್ ಅವ್ರ ಗಾಡಿಗೆ ಹಾಕಬೇಕಾಗಿತ್ತು, ಬಟ್ ನಿಮ್ಮ ಗಾಡಿಗೆ ಹಾಕ್ಕೊಟ್ಟಿವಿ. ಹೌದು, ಹಂಗಾಗಿ ಇದೆಲ್ಲ ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ ಸುಮಾರು ಜನ ಫೋನ್ ಮಾಡಿದಾಗ ಇವಾಗ ಬರಲ್ಲ ಹಂಗೆ ಹಿಂಗೆ ಅಂತ ಕೇಳ್ತೀರ. ನಾವು ಆ್ಯಕ್ಚುಲಿ ಬುಕಿಂಗ್ಸ್ ತೊಗೊಂಡಿರ್ತೀವಿ, ಆಮೇಲೆ ಏನು ಸ್ಟಾಕ್ ಬರ್ತೀವಿ ಅದ್ರ ಮೇಲ್ಗಡೆ ನಾವು ಬುಕಿಂಗ್ಸ್ ಕವರ್ ಮಾಡಿ ಗಾಡಿಗಳು ಕರೆಯೋದು. ಯಾಕಂದರೆ ಕರೆದುಬಿಟ್ಟು ವಾಪಸ್ ಕಳಿಸ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹಂಗಾಗಿ ಇದನ್ನೆಲ್ಲ ಮೇಂಟೈನ್ ಮಾಡ್ತೀವಿ. ಆಮೇಲೆ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ಸ್ಕ್ರೀನ್ ಮೇಲೆ ತೋರಿಸಿರೋಂಥ ನಂಬರ್ಗೆ ಬರೀ ವಾಟ್ಸಪ್ ಚಾಟ್ ಮಾತ್ರ ಮಾಡಿ. ದಯವಿಟ್ಟು 1 ಅಲ್ಲ 2 ಅಲ್ಲ 3 ದಿನ ಆಗಲಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಹಂಗಾಗಿ ನಾನು ತುಂಬ ಬ್ಯುಸಿ ಇದ್ದೀನಿ, ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ರಿಪ್ಲೈ ಮಾಡ್ತಾಯಿದ್ದೀವಿ. ಆದಷ್ಟು ದಯವಿಟ್ಟು ಕಾಲ್ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸರ್ ನೋಡಿದ್ರಲ್ಲ, ಈ ವಿಡಿಯೋ ಫುಲ್ಲು ನೋಡಿದ್ರೆ ನಿಮಗೆ ತಾಳ್ಮೆಯಿಂದ ನೋಡಿ, ತುಂಬ ಯೂಸ್ ಆಗುತ್ತಿದ್ದು. ಯಾಕಂತಂದರೆ ಸರ್ ನಾನು ಹೇಳಿದ್ನಲ್ಲ, ಆಲ್ರೆಡಿ ಅವ್ರದ್ದು 55,000 ದುಡ್ಡು ಹಳೆ ಕಿಟ್ಟಲ್ಲಿ ಹೋಯ್ತು, ಬಟ್ ಅಷ್ಟು ಪರ್ಫಾರ್ಮೆನ್ಸ್ ಬರಲಿಲ್ಲ ಅವರು ಪಾಪ. ಈಗ ಮತ್ತೆ ಇನ್ನೊಂದು ಹಾಕಿಸ್ಕೊಂಡ್ರು, ಯಾಕಂದರೆ ಅವ್ರಿಗೆ ನೀಡಿದೆ, ಬೇಕೇ ಬೇಕು ಅವ್ರಿಗೆ. ಹಂಗಾಗಿ ಅವ್ರು ಖರ್ಚು ಮಾಡಬೇಕಾಗಿತ್ತು. ಹಂಗಾಗಿ ನೀವು ಅಷ್ಟೇ ಪರ್ಫೆಕ್ಟ್ ಪ್ಲೇಸಲ್ಲಿ ಫಿಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಆಮೇಲೆ CNG ಆಗಲಿ ಇದೇ ಆಗಲಿ ಯಾರೋ ಹಿಂದಿಯವ್ರು ಸಿಕ್ಕಿದ್ರು ಸೇಟುಗಳು ಸಿಕ್ಕಿದ್ರು ಅಂತ ದಯವಿಟ್ಟು ಸರ್ವಿಸ್ ಕೊಡೋಕೆ ಹೋಗ್ಬೇಡಿ. ನನಗೆ ಯಾವುದೇ ಥರ ಭಾಷಾಭಿಮಾನ ಮತ್ತೊಂದು ಬೇಜಾರಿಲ್ಲ. ಅವ್ರು ಮಾಡ್ತಿರೋಂಥ ಸರ್ವಿಸ್ಗಳೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಹತ್ರ ತುಂಬ ಗಾಡಿಗಳು ಬರ್ತವೆ. ಸರ್ ನಾನು ಎಲ್ಲೋ ಒಂದು ಕಡೆ ಫಿಟ್ ಮಾಡಿಸ್ದೆ, ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ಸರ್ವಿಸ್ ಸಿಗ್ತಾಯಿಲ್ಲ, ಸರ್ವಿಸ್ ಮಾಡಿ ಅಂತ. ಅವಾಗೆಲ್ಲ ತುಂಬ ದುಡ್ಡು ಖರ್ಚು ಮಾಡ್ಕೊಳ್ತಾ ಇದ್ದಾರೆ, ಹಾಳು ಮಾಡ್ಕೊಳ್ತಾರೆ. ಅದಕ್ಕಾಗಿ ಹುಷಾರಾಗಿ, ದಯವಿಟ್ಟು ಹುಷಾರಾಗಿ 1-2 ಸಾವಿರ ಉಳಿಸೋಕ್ಕೆ ಭಯ ಅಂತ ಹೋಗಿ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಈಗ ನಿಮ್ಮ ಕಿವಿ ಮಾತುಗಳು ಹೇಳ್ತಾ ಇದ್ದೀನಿ. ಲೋಕಲ್ ಅವ್ರ ಹತ್ರ ಮಾಡಿಸ್ಕೊಳ್ಳಿ, ಅವರು ಇರ್ತಾರೆ. ನೀವು ಹೋಗಿ ಅಲ್ಲಿ ಬೇಕಾದ್ರೆ ಜಗಳ ಮಾಡಾದ್ರೆ ನೀವು ಸರ್ವಿಸ್ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲೂ ಕೂಡ ನೆನಪು ಮಾಡ್ತಾ ಇದ್ದೀನಿ. ಏನೇ ಮಾಹಿತಿ ಬೇಕಾದ್ರೆ ನಾನು ತೋರಿಸಿರೋಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.